ಬೆಣ್ಣೆ ನಗರದಂತ ದಾವಣಗೆರೆ ಬಸ್ಸಲ್ಲಿ ಅಂತ ರಶ್ ಅಲ್ಲಿ ಕಷ್ಟಪಟ್ಟು ಕೊನೆಗೂ ಬಂದೇ ಬಿಟ್ಟೆ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಹೋಗ್ಬಿಡ್ತೀನಿ. ನಮ್ಮೂರಿಂದ ನಾನು ದಾವಣಗೆರೆ ಹೋಗಿತ್ತು, ಅದಕ್ಕೆ ಬಸ್ಸಲ್ಲಿ ಸಿಕ್ಕಾಪಟ್ಟೆ ರಶ್ ಬೇರೆ. ಇವ್ರು ಹುಡುಗರು ಆಗಾಗಲ್ಲ ನನ್ನ ಮುಖ ಬೇರೆ ನೋಡ್ತಾ ಇದ್ರು, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನಾವು ಹೋಗ್ತಿರೋ ಬಸ್ನ ಅಣ್ಣ ಫಾಲೋ ಮಾಡ್ತಾ ಇದ್ರ, ನಾವು ಫಾಲೋ ಬೇಕೇ ಮಾಡಲಿಲ್ಲ. ಬಸ್ಸು ಲಾಸ್ಟ್ ಹೊನ್ನಾಳಿ ಇರೋ ಕಾರಣ ಹೊನ್ನಾಳಿಯಲ್ಲಿ ಇಳ್ಕೊಂಡು ಸ್ವಲ್ಪ ಕೂತ್ಕೊಂಡೆ, ಬಸ್ಸೇ ಬರಲಿಲ್ಲ. ಆಮೇಲೆ ಬಸ್ ಬಂದ್ಬಿಡ್ತು, ರಶ್ ಬೇರೆ ಸಿಕ್ಕಾಪಟ್ಟೆ ಇತ್ತು. ಅದ್ರಲ್ಲಿ ನಾನು ಹೆಂಗ ಮಾಡಿ ಬೇಗ ಫಸ್ಟ್ ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಹೌದಾ? ಈ ಹುಡುಗ ಬೇರೆ ಲಾಲಿಪಾಪ್ ಮ್ಯಾಜಿಕ್ ಲಾಲಿಪಾಪ್ ಅಂತ ಆಗಲ್ಲ ಓಪನ್ ಮಾಡೋನು ಕ್ಲೋಸ್ ಮಾಡೋನು. ಹೊನ್ನಳ್ಳಿಯ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಂದ ನಾವು ಸೀದಾ ಇಂದೋ ಪರೇಡ್ ಬಸ್ ಸ್ಟ್ಯಾಂಡ್ಗೆ. ಇದು ಬೇರೆ ಲೋಕಲ್ ಬಸ್ ಆಗಿರೋದ್ರಿಂದ ಅಲ್ಲಲ್ಲೇ ಬಸ್ ಬೇರೆ ನಿಲ್ಲಿಸ್ತಾ ಇದ್ರು. ಮಸ್ತಾಗಿರೋ ತಿರುವುಗಳಿಂದ ನಾವು ಸೀದಾ ಇಂದು ಮೆಲೆಬೆನ್ನೂರಿಗೆ. ಮೆಲೆಬೆನ್ನೂರಲ್ಲಿ ಕುತ್ಕೊಂಡು ನಾವು ಸ್ವಲ್ಪ ಕಾಯ್ತಿದ್ದೆ, ನಮ್ಮ ಅಂಟಾರ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಕುತ್ಕೊಂಡು ಅಷ್ಟೊತ್ತಿಗೆ ಬಂದೇ ಬಿಟ್ರು. ಮೆಲೆಬೆನ್ನೂರಲ್ಲಿ ಫಂಕ್ಷನ್ ಕರಿಬೇಕಿತ್ತು, ಅದಕ್ಕೆ ಇಲ್ಲಿ ಫಂಕ್ಷನ್ ಕರೆಯಕ್ ಹೋದ್ರು. ಇವ್ರು ಹುಡುಗರು ಬೇರೆ ಆಟಾಡ್ತಿರೋ ಕಿತ್ತಾಡ್ಕೊಂಡು. ಆ ಮನೆ ಫಂಕ್ಷನ್ ಇಂದ ಕರೆದ್ಬಿಟ್ಟು ಇನ್ನೊಂದು ಮನೆ ಬಂದ್ವಿ. ಇಲ್ಲೂ ಫಂಕ್ಷನ್ ಕರಿಬೇಕಾಯ್ತು. ಇವನ್ ಬೇರೆ ಫ್ಯಾನ್ ಹಿಡ್ಕೊಂಡು ಆಟ ಆಡ್ತಿದ್ದಾವ್. ಆ ಕಡೆಯಿಂದ ಹೋಗೋಣ ಈ ಕಡೆಯಿಂದ ಬರೋಣ, ಹೆಂಗೋ ಮಾಡ್ತಾ ಇದ್ದ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಲೆಬೆನ್ನೂರಿಂದ ನಾವು ಜಾಗ ಖಾಲಿ ಮಾಡಿ ಅಲ್ಲಿಂದ ನಾವು ಸೀದಾ ಇಂದು ದಾವಣಗೆರೆ ಒಂದು ಸ್ವಲ್ಪ ಟೈಮ್ ಬೇರೆ ಆಗಿತ್ತು. ಊಟ ಮಾಡಕ್ಕೆ ಅಂತ ಹೋದ್ವಿ, ಊಟ ಸರಿ ಇಲ್ಲ ಅಂತ ನಾವು ಬೇರೆ ಕಡೆ ಬಂದ್ವಿ. ಹಾಗೇನೆ ಹೋಗ್ತಾ ಇದ್ದಾರೆ CNG ಬೇರೆ ಹಾಕ್ಸ್ಬೇಕಿತ್ತು, ಅದಕ್ಕೆ ಆಟೋ ನಿಲ್ಲಿಸಿ ಪೆಟ್ರೋಲ್ ಬಂಕ್ಗೆ ಬಂದ್ವಿ. ಟೈಮ್ ಬೇರೆ 10:30 ಆಗಿತ್ತು. ಟೈಮ್ ಬೇರೆ ಆಗಿದ ಕಾರಣ ಹೊಟ್ಟೆ ಬೇರೆ ಕುಳು ಅಂತಿತ್ತು. ಏನೇ ಹೇಳಿ ರೋಡ್ ಸೈಡ್ ಊಟ ಮಾಡಕ್ಕೆ ಸಖತ್ತಾಗಿರುತ್ತೆ. ತಂದೂರು ರೊಟ್ಟಿ, ದಾಲು ಮತ್ತೆ ಗೀ ರೈಸ್, ಅದಕ್ಕೆ 2 ತರ ಪಲ್ಯ. ನಾವು ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ನಾವು ಸೀದಾ ಹೋಗ್ತಾ ಇರೋದು ದಾವಣಗೆರೆಯ ಹೊಸ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಬರೋ ಏರಿಯಾ ಲೇಬರ್ ಕಾಲೋನಿ. ಅಲ್ಲಿ ನಮ್ಮ ಮನೆ ಇರುವಂತದ್ದು. ಅಲ್ಲಿಗೆ ಸೀದಾ ಬಂದ್ವಿ. ಮನೆಗೆ ಬಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮಲ್ಕೊಂಡು ಅಷ್ಟೊತ್ತಿ ಬೆಳಗ್ಗೆ ಆಗ್ಬಿಡದ. ದಾವಣಗೆರೆಯ ವಂಡರ್ ಸರ್ಕಲ್ ಅಲ್ಲಿ ಒಂದ್ ಸ್ವಲ್ಪ ಮೆಣಸಿಕಾಯಿ ತಗೋಬೇಕಿತ್ತು. ಮೆಣಸಿಕಾಯಿ ತಗೊಂಡು ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ಎಲ್ರು ಸಿಗೋಣ. ಟಾಟಾ, ಬೈ ಬೈ.